ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಈ ವಚನವನ್ನು ನಾವು ಬದುಕಿನಲ್ಲಿ ಇವತ್ತು ಅಳವಡಿಸಿಕೊಳ್ಳಲೇಬೇಕಾಗಿದೆ. ಇಲ್ಲದೇ ಇದ್ದರೆ ನಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳೋದು ತುಂಬ ಕಷ್ಟವಾಗಿದೆ. ಎಲ್ಲರಿಗೂ ಎದೆ ಬಿಚ್ಚಿ ನಮ್ಮ ಒಳಗಿನ ಎಲ್ಲವನ್ನು ತೋರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪೌರಾಣಿಕ ಕಲ್ಪನೆಯಲ್ಲಿ ಶ್ರೀರಾಮಚಂದ್ರನಿಗೆ ಹನುಮಂತ ದೇವರು ತನ್ನ ಎದೆಯನ್ನು ಬಗೆದು ತನ್ನ ಎದೆಯೊಳಗೆ ರಾಮ ಮತ್ತು ಸೀತೆ ಇರೋದನ್ನು ತೋರಿಸಬಲ್ಲ. ಆದರೆ ಇವತ್ತಿದು ಸಾಧ್ಯ ಇಲ್ಲ. ಹಾಗಾಗಿ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಸಮಾಜದಲ್ಲಿರುವಂತಹ ವ್ಯಕ್ತಿಗೆ ಬಂದೇ ಬರುತ್ತವೆ. ಸಮಾಜದಲ್ಲಿರುವ ವ್ಯಕ್ತಿಗೆ ಟೀಕೆ ಟಿಪ್ಪಣಿಗಳು ಬಂದಾಗ ಸಹಜವಾಗಿ ಅವನ್ನು ಸ್ವೀಕರಿಸುವಂತಹ ಎದೆಗಾರಿಕೆ ಮತ್ತು ಮನಸ್ಥಿತಿ ಎರಡೂ ಇರಬೇಕು. ಆದರೆ ಯಾರೋ ಟೀಕೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಮನಸ್ಸನ್ನು ಕುಗ್ಗಿಸಿಕೊಳ್ಳೋದಾಗಲಿ, ಹೊಗಳಿದ್ದಾರೆ ಅಂದ ಮಾತ್ರಕ್ಕೆ ಹಿಗ್ಗಿ ಊರ ಅಗಲ ಆಗೋದಾಗಲಿ ಮಾಡಬಾರ್ದು. ಎರಡನ್ನ ಸಮಚಿತ್ತವಾಗಿ ತಗೊಂಡು ಹೋಗ್ತಕ್ಕಂತಹ ಮನಸ್ಥಿತಿಯಲ್ಲಿ ನಾವು ಇರಬೇಕಾಗ್ತದೆ. ಯಾಕೆಂದರೆ ಬೇರೆಯವರು ಮಾಡ್ತಕ್ಕಂಥ ಟೀಕೆ ಟಿಪ್ಪಣಿಗಳು ನಮ್ಮನ್ನು ಹೊರಗಿಂದ ನೋಡಿರೋದಿಲ್ಲ, ಅವರು ಹೊರಗಡೆಯಿಂದ ನೋಡಿರ್ತಾರಷ್ಟೇ. ಹೊರಗಡೆಯಿಂದ ನೋಡಿದಾಗ ಅಂತರಂಗದ ಸತ್ಯ ಅವರಿಗೆ ಗೊತ್ತಾಗೋದಿಲ್ಲ. ಯಾರೇ ಏನೇ ಹೇಳಿದ್ರು ಕೂಡ ಕುರುಡ ಆನೆ ಮುಟ್ಟಿ ನೋಡಿದಂತೆ ವರ್ಣಿಸಿದಂತೆ ಆಗ್ತದೆ ಅಷ್ಟೇ. ಟೀಕೆ ಟಿಪ್ಪಣಿಗಳು ಬಂದಾಗ ಸಹಜವಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿರಬೇಕು. ಮೌನ ಎಂಥ ಮೌನ ಅಂದರೆ ಅದು ಕಾರ್ಗತ್ತಲನ್ನು ಸೀಳುವಂಥ ಮೌನ ಆಗಿರಬೇಕು. ಈ ಮೌನ ಮಾತ್ರ ಅವರ ಟೀಕೆ ಟಿಪ್ಪಣಿಗಳಿಗೆ ಸರಿಯಾದ ಉತ್ತರವನ್ನು ಒದಗಿಸಬಲ್ಲದು. ಯಾರೇನೆಂದರೂ ಓರಂತಿಪ್ಪದೇ ಸಮತೆ ಅಂತ ಶರಣ ಹೇಳ್ತಾರೆ. ಒಂದು ಕಡೆ ಯಾರು ಏನಾದರೂ ಅಂದ್ಕೊಳ್ಳಿ, ಆದರೆ ನಾವು ಏನಿದ್ದೇವೆ ಅಂತ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತದೆ. ಅಂತರಂಗಕ್ಕೆ ಮಾತ್ರ ಆ ಸತ್ಯ ಗೊತ್ತಿರ್ತದೆ.